ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ನಾನು ಈ ದಿನದ ಒಂದು ಶ್ರೇಯಸ್ಸನ್ನು, ಒಂದು ದಿನವನ್ನು, ಒಂದು ದಿವಸ ಆಗಬಾರ್ದು ಆದರೂ ಸಹ ಆಚರಣೆ ಮಾಡಲಿಕ್ಕೆ ಯಾವ ಥರ ಒಂದು ಹಬ್ಬ ಅಂತ ಇಟ್ಕೊಳ್ತೀವೋ ಆ ಥರ ಮಕ್ಕಳ ದಿನಾಚರಣೆ ಒಂದು ಹಬ್ಬ ನಮಗೆ. ಕಾರಣ ಒಂದೇ, ಸಾಧಕರು ಸಾಕಷ್ಟು ಜನ ಇರ್ತಾರೆ, ಸಾಧನೆ ಮಾಡುವಂಥ ದಾರಿಗಳು ಸಾಕಷ್ಟು ಇರ್ತವೆ. ಆದರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾ ಇದ್ದೀವಿ, ಅದು ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ, ಯಾರಿಗೆ ಹೆಲ್ಪ್ ಆಗ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಬ್ಬ ಶ್ರೀಮಂತ ಕೋಟಿಗಟ್ಟಲೆ ದುಡಿದ್ರೆ ಸಾಧನೆ ಆಗೋದಿಲ್ಲ. ಆ ಹಣವನ್ನ 4 ಜನರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಮಾಡಿದಾಗ ಅದು ಸಾಧನೆ ಆಗುತ್ತೆ. ನಾನು ಜಡ್ಜ್ ಆದ್ರೆ ಸಾಕಾಗಲ್ಲ. ಜಡ್ಜ್ ಆಗಿ ನಾನು ಯಾವುದೇ ರೀತಿಯ ಅಪೇಕ್ಷೆ ಇಲ್ದೇನೆ 4 ಜನ ನನ್ನ ಮುಂದೆ ಬರ್ತಕ್ಕಂಥ ಕಣ್ಣೀರು ಹಾಕೊಂಡು ಬಂದಂತ ಕಕ್ಷಿದಾರರ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡ್ದಾದ್ರೆ, ನಾಳೆ 4 ಜನಕ್ಕೆ ಸಮಾಜಕ್ಕೆ ಒಳ್ಳೇದಾಗುವಂತ ಒಂದು ಕೆಲಸವನ್ನು ಮಾಡೋದಾದ್ರೆ ನಾನು ಜಡ್ಜ್ ಆಗಿದ್ದು ಸಾಧನೆ ಆಗುತ್ತೆ. ಅದರ್ವೈಸ್ ನಾನು ಜಡ್ಜ್ ಆದ್ರೆ ನಾನು ಸ್ಯಾಲರಿ ತಗೊಂಡೆ ನಾನು ಜೀವನ ಮಾಡಿದೆ ಅಷ್ಟೇ, ಅದು ಸಾಧನೆ ಆಗೋದಿಲ್ಲ. ಅವಾಗ ಸಾಧನೆ ಆಗುತ್ತೆ ಅಂದ್ರೆ ನಮಗೆ ಸಿಕ್ಕಂತ ಒಂದು ಅವಕಾಶವನ್ನ ಉಪಯೋಗಿಸ್ಕೊಂಡು 4 ಜನರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ಅದು ಸಾಧನೆ ಆಗ್ಲಿಕ್ಕೆ ಸಾಧ್ಯ. ಯಾಕೆ ನಿಮ್ಮ ಮುತ್ತಜ್ಜ ಅವರಜ್ಜ ಅವರಪ್ಪನ ನೆನ್ಪಿಟ್ಕೊಂಡಿಲ್ಲ ಅಂತಂತಂದ್ರೆ, ಯಾವ ವ್ಯಕ್ತಿ ತನಗಾಗಿ ಬದುಕ್ತಾನೋ ಅಂತ ವ್ಯಕ್ತಿಯನ್ನ ಯಾವತ್ತೂ ಸಮಾಜ ನೆನ್ಪಿಡೋದಿಲ್ಲ. ಯಾವ ವ್ಯಕ್ತಿ ಸಮಾಜಕ್ಕಾಗಿ ಬದುಕ್ತಾನೋ ಅಂತ ವ್ಯಕ್ತಿಯನ್ನ ಸಮಾಜ ಯಾವತ್ತೂ ಮರೆಯೋದಿಲ್ಲ ಅನ್ನೋದು ಪಾಯಿಂಟ್. ಇವತ್ತಿನ ಒಂದು ನಾವು ಅಬ್ಸರ್ವ್ ಮಾಡೋಣ. ಒಂದು ನೀವು ಯೋಚನೆ ಮಾಡಿ, ನಮ್ಮ ಮಕ್ಕಳನ್ನ ಹಿಂದಿನ ಕಾಲದಲ್ಲಿ ಇತ್ತು, ನಮ್ಮ ಸರ್ಕಾರಿ ಮಕ್ಕಳ ಸ್ಕೂಲ್ ಮಕ್ಕಳನ್ನ ನೋಡ್ಕೊಳ್ಳೋಣ. ನಾವು ಯಾವ ಥರ ಡೆವಲಪ್ ಆದ್ವಿ? ನಮಗೆ ಈ ಸಿಲೆಬಸ್ಸೇ ಇಂಪಾರ್ಟೆಂಟ್ ಆಗಿತ್ತಾ? ಕೂದ್ ಯಾವ ಬಿಡುತ್ತೆ, ಗಂಟೆ ಬಾರ್ಸ ಅಂದ್ರೆ ಚೀರಾಡ್ಕೊಂಡು ಹೊರಾಡ್ಕೊಂಡು ಹೊರ ಬಂದು ಆಟ ಆಡ್ಕೋಗ್ತಿದ್ವಿ, ಮಣ್ಣಲ್ಲಿ ಆಟ ಆಡ್ತಿದ್ವಿ, ಇನ್ನೊಂದು ಆಟ ಆಡ್ತಿದ್ವಿ. ಇವತ್ತು ಯಾರ್ದಾದ್ರೂ ಒಂದು ಆಟ ಇದೆ ನಮ್ಮ ಮಕ್ಕಳಿಗೆ? ಮರಕೋತಿ ಆಟ ಅಂತ ಆಡ್ತಾ ಇದ್ವಿ. ಇವತ್ತು ನಮ್ಮ ಮಕ್ಕಳಿಗೆ ಅದೇ ಮರಕೋತಿ ಆಟ ಅಂದ್ರೆ ಏನು ಅಂತ ಕೇಳ್ತಾರೆ. ಗೋಧಿಗಳನ್ನ ಆಡ್ತಾ ಇದ್ವಿ, ಕಬಡ್ಡಿ ಅಂತ ಆಟ ಆಡ್ತಾ ಇದ್ವಿ. ಇವತ್ತು ಅದಕ್ಕೆ ಸ್ಪೆಸಿಫಿಕೇಶನ್ ಆಗಿ ಮಕ್ಕಳನ್ನ ಗುರುತಿಸ್ಬಿಟ್ಟು ನಾವು ಕಳಿಸ್ಕೊಡ್ತಾ ಇದ್ವಿ. ಕಾಮನ್ ಆಗಿ ಎಲ್ಲರೂ ಆಟ ಆಡುವಂತ ಒಂದು ಮನಸ್ಥಿತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ನಮ್ಮ ಎಜುಕೇಶನ್ ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ ಮಕ್ಕಳಲ್ಲಿ. ಅದಕ್ಕೆ ಕಾರಣ ಯಾರು ಅಂದ್ರೆ ಅಲ್ಟಿಮೇಟ್ಲಿ ನಾವು, ಅಂದ್ರೆ ನಮ್ಮ ಪೇರೆಂಟ್ಸ್ ಆಸ್ ವೆಲ್ ಆಸ್ ಟೀಚರ್ಸ್ ಅಂಡ್ ಸೊಸೈಟಿ. ನಾವು ಮಕ್ಕಳನ್ನ ಅವ್ರನ್ನ ಎಷ್ಟು ಮಟ್ಟಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ನೀನ್ ಹಿಂಗೆ ಬೆಳಿಬೇಕು, ಇದೇ ತರನೇ ಬೆಳಿಬೇಕು ಅಂದ್ರೆ ಮಗುಗೆ ತಂದೆ ಆದಂತ ಸ್ವಾತಂತ್ರ್ಯ ಇಲ್ವಾ? ತೊಡೋದು ತಪ್ಪ ಆ ತರ ಹೇಳ್ತಾ ಇಲ್ಲ. ನಿಮ್ಮ ಮೈಂಡ್ ಯಾವ ತರ ಇರ್ಬೇಕಂದ್ರೆ ಫ್ರೀ ಆಗಿರ್ಬೇಕು. ಇನ್ನೊಬ್ಬರನ್ನ ನೋಡ್ಕೊಂಡು ಜೀವನ ಮಾಡೋದು ಬೇಡ. ನಮಗೆ 90% ದೇವರು ಎಲ್ಲದನ್ನು ಕೊಟ್ಬಿಟ್ಟಿದ್ದಾನೆ. ದುಡಿಯಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಕಣ್ಣುಗಳು ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಎಲ್ಲ ರೀತಿಯಿಂದ ಸೌಲಭ್ಯ ಇದೆ ತಾನೆ. ನಾವು ಯೋಚನೆ ಮಾಡೋಣ, ಎಲ್ಲ ಅಂಗಗಳು ಇರ್ತಕ್ಕಂಥ ದೇಹವನ್ನು ಎಷ್ಟು ಜನ ಕೊಟ್ಟಿಲ್ಲ? ಪ್ರತಿದಿನ ದುಡಿದೇನೆ ಊಟ ಮಾಡಲಾರ್ದಂಥ ಪರಿಸ್ಥಿತಿ ಎಷ್ಟು ಜನಕ್ಕಿಲ್ವಾ? ದುಡಿದ್ರೂ ಸಹ ಸ್ಯಾಲ್ರಿ ಸಿಗ್ಲಾರ್ದಂಥ ಪರಿಸ್ಥಿತಿ ಎಷ್ಟು ಜನಕ್ಕಿಲ್ವಾ? ಬೀದಿಯಲ್ಲಿ ಎಷ್ಟು ಜನ ಬಿದ್ದಿಲ್ವಾ? ನಾವು ಯಾರಾದ್ರೂ ನಮ್ಮ ಕೆಳಗಿದ್ದವ್ರನ್ನ ನೋಡಿ ಜೀವನ ಮಾಡ್ತೀವ? ಯಾವತ್ತಾದ್ರೂ ಹಪ್ಪಿ ತಪ್ಪಿದ್ದು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ನಮ್ಮ ಮೇಲಿದ್ದವ್ರನ್ನೇ ಕಂಪೇರ್ ಮಾಡ್ತೀವಿ ಹೊರತಾಗಿ ನಮ್ಮ ಇದ್ದವ್ರು ಕೆಳಗಿದ್ದವ್ರನ್ನ ಯಾರು ನೋಡೋದಿಲ್ಲ. ನಾವು ನೋಡೋದಾದ್ರೆ ಕೋಟ್ಯಾಂತರ ಜನ ನಮ್ಮ ಕೆಳಗಿದ್ದಾರೆ. ನಮಗಿಂತೂ ಕೆಳ ಸ್ಥಿತಿಯಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಮಗೆ 90% ಎಲ್ಲಾ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ರು ಸಹ ದೇವರು, ನಾವು ಮತ್ತೆ ಎಲ್ಲೋ ಒಂದು ಪರ್ಸೆಂಟೇಜ್ ನಮಗೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತೀವಿ ಹೊರತಾಗಿ ಇರೋದ್ರ ಬಗ್ಗೆ ಯಾವತ್ತೂ ನಾವು ಯೋಚನೆ ಮಾಡೋದಿಲ್ಲ. ನಮಗೆಲ್ಲ ದೇವ್ರು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡ್ತೀವ? ನಮ್ಗೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈ ಮನಸ್ಥಿತಿಯಿಂದ ಹೊರ ಬರಬೇಕಾಗಿದೆ. ಫಸ್ಟ್ ನಾವು ಇಂಥ ಮನಸ್ಥಿತಿಯಿಂದ ಫಸ್ಟ್ ಹೊರ ಬರಬೇಕು. ಇರುವ ಭಾಗ್ಯವನ್ನೇನದು ನಮ್ಮಲ್ಲಿ ಎಲ್ಲಾ ಕೊಟ್ಟಿದ್ದಾನೆ. ಖುಷಿ ಪಡುವಂತದ್ದು ಡೆವಲಪ್ಮೆಂಟ್ ನಮ್ಮಲ್ಲಿ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಕ್ಸ್ಪೆಕ್ಟೇಷನ್ ವೇರ್ ಎವರ್ ಯು ಗೋ ದೇರ್ ಇಸ್ ಎ ಎಕ್ಸ್ಪೆಕ್ಟೇಷನ್. ವೇರ್ ದೇರ್ ಇಸ್ ದ ಎಕ್ಸ್ಪೆಕ್ಟೇಷನ್ ದೇರ್ ಇಸ್ ದ ಪೇನ್. ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆಯೋ ಅಲ್ಲಿ ನೋವು ಇದೆ. ಆಸೆ ದುಃಖಕ್ಕೆ ಮೂಲ ಅನ್ನೋದು ಇನ್ನಿನ ಮಾತು. ಒಂದ್ ಮಾತಾದ್ರೆ, ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ, ಅಪೇಕ್ಷೆಗಳು ಆಕಾಂಕ್ಷೆಗಳು, ಅಲ್ಲಿ ನೋವಿದೆ. ಹೇಗೆ ಒಂದು ಮಾತನ್ನ ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ಇಫ್ ವೆಲ್ತ್ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ಇಫ್ ವೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಜೇನುನ ಆದ್ರೆ ನಾವು ನಮ್ಮ ಜೀವನವನ್ನ ಯಾರಿಗೂ ತೊಂದರೆ ಕೊಡಲಾರ್ದಂಗೆ ಬ್ಯೂಟಿಫುಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಟ್ಕೊಳ್ಳಿ. ಒಳ್ಳೆ ರೀತಿಯಿಂದ ನೀವು ಏನ್ ಮಾಡಿದ್ರು ಒಳ್ಳೇದಾಗುತ್ತೆ. ನಾವು ನಮ್ಮ ಅಜ್ಜ ಮುತ್ತಜ್ಜರ ತರ ಆಗೋದು ಬೇಡ. ನಾವು ಯಾವ ತರ ನೆನೆಸ್ಕೊಂಡಿವೋ ಅಂತ ವ್ಯಕ್ತಿಗಳಲ್ಲಿ ನಾವು ಸಹ ಸೇರ್ಬೇಕು ಅಂದ್ರೆ ನಮ್ಮ ಜೀವನವನ್ನ ಸಮಾಜಕ್ಕಾಗಿ ಮುಡುಪಾಟಿಡೋಣ ಅಂತ ಹೇಳ್ತಾ, ನಮ್ಗೆಲ್ಲರಿಗೂ ಮಗದೊಮ್ಮೆ ವಂದನೆಗಳನ್ನ ತಿಳಿಸ್ತಾ, ಮತ್ತೊಮ್ಮೆ ಮಕ್ಕಳಿಗೆ, ಎಲ್ಲಾ ಮಕ್ಕಳು, ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ಗೌರವಾನ್ವಿತ ಶ್ರೀ ಸಂದೀಪ್ ಪಾಟೀಲ್ ಸರ್, ಹಿರಿಯ ನ್ಯಾಯಾಧೀಶರು. ಆಮೇಲೆ ನಮ್ಮ ಈ ಕಳೆದ 2-3 ತಿಂಗಳಿಂದ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಆಗಲಿ, ಮಕ್ಕಳ ಕಲ್ಯಾಣ
ವಿಷಯವಾಗಿ ಕೆಲವೊಂದು ಕಾರ್ಯಕ್ರಮದ ವಿಷಯವಾಗಲಿ ಸರ್ ನಮ್ಮ ಜೊತೆಗೆ ಇರ್ತಾರೆ. ಅವ್ರಿಗೆ ಇಲ್ಲಿ ಮಹೇಶ್ ಫೌಂಡೇಶನ್ಗೆ ಕರ್ಕೊಂಬರ್ಬೇಕಂತ ಹೇಳಿ ನಮ್ಮ ಬಹಳ ದಿವಸದಿಂದ ನಾವೆಲ್ಲ ಯೋಚನೆ ಮಾಡ್ತಿದ್ದು. ಆದರೆ ಇವತ್ತು ಮಕ್ಕಳ ದಿನಾಚರಣೆ ನಿಮಿತ್ತ ದಿವಸ ಬಂತು. ಹೀಗಾಗಿ ಸರ್ ಇವತ್ತು ಈ ಕಾರ್ಯಕ್ರಮ ಬರ್ತಿದ್ದಕ್ಕೆ ನಾ ಇನ್ನೊಮ್ಮೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಕಳೆದ 17 ವರ್ಷದಿಂದ ಮಕ್ಕಳ ಜೊತೆಗೆ ಮಕ್ಕಳು ಬೇರೆ ಬೇರೆ ಕಾರ್ಯನಿಂದ ಅಂದರೆ ಮಕ್ಕಳಿಗೆ ಶಾಲೆನಿಂದ ಹಿಡಿದು ಅವ್ರ ವಸತಿವರೆಗೆ ಎಲ್ಲೆಲ್ಲಿ ಸೌಲಭ್ಯಗಳು ಮಕ್ಕಳಿಗೆ ಬೇಕಾಗಿತ್ತು ಆ ಎಲ್ಲ ಫೆಸಿಲಿಟಿಯನ್ನು ಕೊಡಿಸ್ಲಂಥ ಕೆಲಸ ಮಹೇಶ್ ಫೌಂಡೇಶನ್ 17 ವರ್ಷದಿಂದ ನಡೆಸ್ತಾ ಇದೆ. ಒಂದು ಸಣ್ಣ ಮಣ್ಣಿನಿಂದ ಅಂದರೆ ಒಂದು 2 BHK ಮಣ್ಣಿನಿಂದ ಈ ಸಂಸ್ಥೆ ಸ್ಟಾರ್ಟ್ ಆಯಿತು. ಆದರೆ ಉದ್ದೇಶ ಚಲೋ ಇರೋದ್ರಿಂದ ಜನರ ವಿಶ್ವಾಸ ನಮ್ಮ ಆರ್ಗನೈಸೇಷನ್ ಮೇಲೆ ಆಯ್ತು. ನಾವಂತೆ ಒಂದು ಆರ್ಗನೈಸೇಷನ್ ನಡೆಸಬೇಕಂದ್ರೆ ಬರೀ ಒಂದು ಡೊನೇಷನ್ನಿಂದ ಸಂಸ್ಥೆ ನಡೆಯೋದಿಲ್ಲ, ಅದು ತನ್ನ ಮನ ಧನ ಮೂರು ಬೇಕು. ಅದೇ ರೀತಿ ಇದು ವಾಲಂಟಿಯರ್ ಆರ್ಗನೈಸೇಷನ್ ಇರೋದ್ರಿಂದ ಬಹಳಷ್ಟು ಯುವಕರು ಈಗ ಆರ್ಗನೈಸೇಷನ್ ಜೊತೆ ಕೈ ಜೋಡಿಸಿದ್ರು. ಆಮೇಲೆ ಈ ಚಿಲ್ಡ್ರನ್ಸ್ ಡೇ ಮತ್ತು ಇವತ್ತು ಮತ್ತೊಂದು ವಿಷಯ ಏನಂದರೆ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಮಾಡ್ತಾ ಇದೆ ನಾವು ಇಲಾಖೆಯಿಂದ. ಸೊ ದತ್ತು ಪಡೆಯುವಾಗ ಮಕ್ಕಳು ಸರ್ಕಾರಿ ನಿಯಮಾನುಸಾರವಾಗಿ ದತ್ತು ಪಡ್ಕೋಬೇಕು. ಈ ಕೆಲವೊಬ್ಬರು ಮೊದಲು ಮಾಡ್ತಿದ್ರು, ಎಲ್ಲೋ ಮಗು ಸಿಗ್ತಾಯಿತ್ತಂದ್ರೆ ತೊಗೊಂಡು ಹೋಗಿ ಆ ಮಗುವನ್ನು ಮನೇಲಿ ಇಟ್ಕೋತಿದ್ರು. ಆದರೆ ಅದು ಇವತ್ತು ಕಾನೂನು ಬಾಹಿರ ಆಗೈತಿ. ಯಾರಿಗೂ ಮಕ್ಕಳು ಬೇಕು ದತ್ತು ತೊಗೋಬೇಕಂದ್ರೆ ಅದಕ್ಕೊಂದು ಪ್ರೊಸೀಜರ್ ಐತಿ. ಕಾರ ಅಂತೇಳಿ ಒಂದು ವೆಬ್ಸೈಟ್ ಐತಿ. ಆ ವೆಬ್ಸೈಟ್ ಮುಖಾಂತರ ಆ ದಂಪತಿಗಳು ಅದು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅದಾದಮೇಲೆ ಕಾನೂನು ಪ್ರಕಾರ ಮಗುವನ್ನು ದತ್ತು ಪಡೆದುಕೊಳ್ಬೇಕಾಗ್ತದೆ. ಸೊ ಅದರದ್ದು ಒಂದು ಅವೇರ್ನೆಸ್ ಪ್ರೋಗ್ರಾಮ ಇವತ್ತು ಇಲಾಖೆ ವತಿಯಿಂದ ಇಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಮಹೇಶ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ. ಮತ್ತೆ ನಾನು ಮಾತು ಥ್ಯಾಂಕ್ ಯು. ವಿಶ್ವ ಸಂಸ್ಥೆಯಲ್ಲಿ ನಮ್ಮ ಭಾರತ ಸರ್ಕಾರ ಅವರು ಈ 0ದಿಂದ 18 ವರ್ಷ ಒಳಗಿನವರೆಲ್ಲರೂ ಕೂಡ ಮಕ್ಕಳು ಅಂತ ಹೇಳಿ ಅವರೊಂದು ಫಿಕ್ಸ್ ಮಾಡಿದ್ದಕ್ಕಾಗಿ ನಮ್ಮ ಭಾರತ ಸರ್ಕಾರ ಕೂಡ 1991ರಲ್ಲಿ ಸಹಿಯಾಗಿ ನಮ್ದು ಒಪ್ಪಿಗೆ ಐತೆ ಅಂತ ಹೇಳಿ ಇದನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮ ಮಕ್ಕಳು ಅಂದ್ರೆ 18 ವರ್ಷದವರು ಅಂತ ಹೇಳಿ. ಮಕ್ಕಳಿಗೆ ಪ್ರಾಬ್ಲಮ್ ಇತ್ತು, ನಿಮ್ಮ ಅಕ್ಕಪಕ್ಕದ ಮನೆಗೆ ಕೂಡ 1098 ಬಳಸಿ ಮಕ್ಕಳನ್ನ ಸುರಕ್ಷಿತವಾಗಿ ಕುಟುಂಬದಲ್ಲಾಗಿರ್ಬಹುದು, ನಮ್ಮ ಸಂಸ್ಥೆಯಲ್ಲಾಗಿರ್ಬೋದು, ನಿಮ್ಮ ಜೊತೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಐತಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಮಕ್ಕಳ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ ನಮಸ್ಕಾರ.